ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ವೀಕ್ಷಕರೇ, ನಮ್ಮ ಭಾರತದಲ್ಲಿ ಸ್ವತಂತ್ರ ಬಂದು 79 ವರ್ಷ ಆಗ್ತಿದೆ. ಆದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಇಲ್ಲಿವರೆಗೂ ಬದಲಾವಣೆ ಆಗ್ತಿಲ್ಲ. ಯಾಕಂದರೆ ವೀಕ್ಷಕರೇ, ನೀವು ದೃಶ್ಯದಲ್ಲಿ ನೋಡ್ಬೋದು, ನಮ್ಮ ಭಾರತ ಅಂತ ಶಿಕ್ಷಣ ವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಗಬೇಕು ಅಂದರೆ, ಬೇರೆ ದೇಶದಲ್ಲೂ ನಮ್ಮ ಭಾರತ ದೇಶದ ಒಂದಿಷ್ಟು ಯುವಕರು ಅಲ್ಲೋಗಿ ವ್ಯಾಸಂಗ ಮಾಡಿ ಉನ್ನತ ವ್ಯವಸ್ಥೆಯಲ್ಲಿ ಇದ್ದು, ಇಲ್ಲಿ ನಮ್ಮ ಭಾರತ ದೇಶದಲ್ಲಿದ್ದಂಥ ಯುವಕರು ಅಲ್ಲಿ ಆ ರೀತಿಯ ಟೆಕ್ನಾಲಜಿ ಇವಾಗ ಮುಂದುವರಿತಿದ್ದಾರೆ. ಅಂದರೆ ನಮ್ಮ ಭಾರತ ದೇಶದ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಹೋಗ್ತಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಈ ವಿಡಿಯೋ. ವೀಕ್ಷಕರೇ, ನೀವು ದೃಶ್ಯದಲ್ಲಿ ತೋರಿಸ್ತಾ ಇರೋದು ಬೇರೆ ಎಲ್ಲೂ ಎಲ್ಲ, ನಮ್ಮ ಕರ್ನಾಟಕದ ಬೆಂಗಳೂರಿನ ಕೇಂದ್ರ ಬಿಂದು ಆದಂಥ ಮೆಜೆಸ್ಟಿಕ್ ಬಳಿ ಇರುವಂಥ ಅದೊಂದು ಸರ್ಕಾರಿ ಶಾಲೆ, ಪ್ರಾಥಮಿಕ ಶಾಲೆ. ಅಲ್ಲಿ 1ರಿಂದ 7ನೇ ಕ್ಲಾಸ್ ಇದೆ. ಆದರೆ ಅಲ್ಲಿನ ಶಾಲೆ ಅತ್ಯಂತ ತುಂಬ ಹಳೆಯದಾದ ಶಾಲೆ. ಅದು ಯಾವ ರೀತಿ ಪಾಳು ಬಿದ್ದಿದೆ ಅಂದರೆ, ಅದಕ್ಕೆ ದಿಕ್ಕು ದೆಸೆ ಕೇಳೋರು ಯಾರೂ ಇಲ್ಲ. ಮಕ್ಕಳು ಬರ್ತಾರಂತೆ, ಪಾಪ ಆ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಶಿಕ್ಷಕರಿಲ್ವಂತೆ, ಯಾರು ಹೇಳೋರು ಕೇಳೋರೇ ಇಲ್ವಂತೆ. ಯಾವ ರೀತಿ ಕಲ್ ಬಿಲ್ಡಿಂಗ್ ಅದು, ಯಾವ ವರ್ಷದ ಹಳೆಯದದು, ಅದನ್ನು ಉನ್ನತೀಕರಣ ಮಾಡಿ ಅದನ್ನ ಎಷ್ಟು ರೀತಿ ಅಭಿವೃದ್ಧಿ ಮಾಡಬೇಕು. ಇದೇ ಅಲ್ವಾ ಶಿಕ್ಷಣ ವ್ಯವಸ್ಥೆಗೆ ಬೇಕಾಗಿರೋದು. ಒತ್ತು ಕೊಡ್ಬೇಕಾಗಿರೋದು ಯಾವುದಕ್ಕೆ? ನಮ್ಮ ಶಿಕ್ಷಣ ವ್ಯವಸ್ಥೆಗೆ. ನಮ್ಮ ರಾಜ್ಯದ ಯಾವುದಾದಕ್ಕೂ ಪ್ರಾಮುಖ್ಯತೆ ಕೊಡ್ತೀವಿ ಅಂದ್ರೆ ಅದು ಮೂಲ ಮುಖ್ಯವಾಗಿರುವಂಥದ್ದು ಶಿಕ್ಷಣ ವ್ಯವಸ್ಥೆಗೆ. ಆದರೆ ಶಿಕ್ಷಣಕ್ಕೆ ಈ ರೀತಿಯ ತೊಡಕುಗಳು ಬಂದ್ರೆ ಮತ್ತೆ ನಮ್ಮ ಯಾವ ರೀತಿ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಕೊಟ್ಟಂಗಾಗುತ್ತೆ? ಅದೇ ಇಲ್ಲ ಅಂದ್ರೆ ಮತ್ತೆ ಯುವಕರಲ್ಲಿ ಏನ ನಾವು ಬೆಳೆಸಕ್ಕಾಗುತ್ತೆ? ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋದು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಉತ್ತಮವಾದ ಸುಸಜ್ಜಿತವಾದ ಸರ್ಕಾರಿ ಶಾಲೆಯ ಮೂಲಭೂತ ಸೌಕರ್ಯಗಳು ಕಲ್ಪಿಸಿಕೊಡ್ಬೇಕು. ಅಲ್ಲಿನ ಸ್ಥಳೀಯ ಶಾಸಕ ಏನ್ ಮಾಡ್ತಾವನೆ, 5 ವರ್ಷ ಗೆದ್ದಾದ್ಮೇಲೆ ಮುಖಾನೇ ನೋಡಲ್ವಾ? ಫಸ್ಟ್ ಹೋಗಿ ಸರ್ಕಾರಿ ಶಾಲೆಗಳಾಗ್ಬೋದು, ಅಥವಾ ರಸ್ತೆಗಳಾಗ್ಬೋದು, ಅಥವಾ ಚರಂಡಿಗಳಾಗ್ಬೋದು, ಅಥವಾ ಏನು ನೀರು ಬರ್ತಿಲ್ವಾ, ಜನರ ಸಮಸ್ಯೆಗಳನ್ನ ಆಲಿಸಿ ಅಷ್ಟು ಚೆನ್ನಾಗಿರುವಂತ ಹಳೆಯ ಶಾಲೆಗಳನ್ನು ಯಾವ ರೀತಿ ಅಭಿವೃದ್ಧಿ ಮಾಡ್ಬೋದು ಗೊತ್ತಾ? ಆದ್ರೆ ಅದು ಪಾಳು ಬಿದ್ದಿ ಪಾಪ ಸೋಗರಿತಿದೆ. ಸರ್ಕಾರಿ ಶಾಲೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಪಾಪ ಅದಕ್ಕೆ ಸರಿಯಾದ ರೀತಿಯ ಸುಸಜ್ಜಿತ ಕಟ್ಟಡವಿಲ್ಲ, ಮತ್ತೆ ಅಲ್ಲೇನು ಅಂದ್ರೆ ಶಿಕ್ಷಕರು ಇಲ್ಲ ಅಂತ ಒಂದಿಷ್ಟು ವಿದ್ಯಾರ್ಥಿಗಳು ಅಳದನ್ನು ತೋಡ್ಕೊಂಡಿದ್ದಾರೆ. ಇಲ್ಲಿ ಮೆಜೆಸ್ಟಿಕ್ನ ಬಳಿ ಕೇಂದ್ರ ಬಿಂದು ಆಗಿರುವಂತ ಮೆಜೆಸ್ಟಿಕ್ನ ಬಳಿ ಇರುವಂತ ಸರ್ಕಾರಿ ಶಾಲೆ. ದಯವಿಟ್ಟು ಆ ಕ್ಷೇತ್ರದ ಶಾಸಕರು ಯಾರಿದ್ದೀರೋ, ಮಾನ್ಯ CM DK ಶಿವಕುಮಾರ್ ಅವರು ದಯವಿಟ್ಟು ಈ ಸುದ್ದಿನ ನೋಡಬೇಕು. ಅಲ್ಲಿನ ಸ್ಥಳೀಯ ಶಾಸಕರಿಗೆ ಗಮನಕ್ಕೆ ತಂದು ಸರ್ಕಾರಿ ಶಾಲೆನ ಅಭಿವೃದ್ಧಿಪಡಿಸಿ ಸ್ವಾಮಿ. ಸರ್ಕಾರಿ ಶಾಲೆನ ಅಭಿವೃದ್ಧಿಪಡಿಸಿ ಶಿಕ್ಷಣಕ್ಕೆ ವ್ಯವಸ್ಥೆಗೆ ಒತ್ತು ಕೊಡಿ. ಹೇಳ್ತೀರಾ KPS ಮಾಡ್ತಾ ಇದ್ದೀವಿ ಅಂತ, ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀರಾ? ಪ್ರತಿಯೊಂದು ಸರ್ಕಾರಿ ಶಾಲೆಯ ಗ್ರಾಮೀಣದಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಯಾವುದೇ ರೀತಿಯ ಸರ್ಕಾರಿ ಶಾಲೆಯ ಮೂಲಭೂತ ಸೌಕರ್ಯಗಳಿಲ್ಲದೆ ಸೊರಗುತ್ತೀವಿ. ಮಕ್ಕಳು ರಸ್ತೆ ಉದ್ದಲಕ್ಕೂ ನಡ್ಕೊಂಡು ಹೋಗ್ಬೇಕು. ಮುಂಚೆ ಒಂದು ಸೈಕಲ್ ಆದ್ರೆ ಕೊಡ್ತಿದ್ರ, ಈಗ ಅದು ಇಲ್ಲ. ಸರಿಯಾಗಿ ಬಸ್ಸಿನ ವ್ಯವಸ್ಥೆ ಇಲ್ಲ. ಹೆಣ್ಮಕ್ಳು ಪಾಪ ರಾತ್ರಿ ಹಗಲು ನಡ್ಕೊಂಡು ಹೋಗ್ಬೇಕು, ಕಿಲೋಮೀಟರ್ ಗಟ್ಲೆ. ಈಗ ಹೋಗ್ತಿದ್ರೆ ತುಂಬಾ ಇದೆ ಸರ್ಕಾರಿ ಶಾಲೆಯ ವ್ಯವಸ್ಥೆ. ಆ ಅವ್ಯವಸ್ಥೆಗಳು ಮಾಡ್ಕೊಂಡಿರೋದು ನಮ್ಮ ರಾಜ್ಯದ ಸ್ಥಿತಿ ಅಂತ ಹೇಳ್ಬೋದು, ನಮ್ಮ ರಾಜ್ಯದ ದುರ್ದೈವ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಈ ಶಾಲೆಯನ್ನು ಅಭಿವೃದ್ಧಿಪಡಿಸುವಂಥದ್ದು, ಅದನ್ನು ಉನ್ನತೀಕರಣ ಮಾಡಿಸುವಂತಹ ಸ್ಥಳೀಯ ಶಾಸಕ ದಯವಿಟ್ಟು ಮಾನ್ಯ DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಗಮನ ತಗೋಬೇಕು. ಯಾರು ಶಿಕ್ಷಣ ವ್ಯವಸ್ಥೆ ಇದ್ದಾರೆ, BO ಆಗ್ಬೋದು ಅಥವಾ ಅಲ್ಲಿ ಸ್ಥಳೀಯ ಶಿಕ್ಷಣ ಇಲಾಖೆ ಗಮನಕ್ಕೆ ತಗೊಂಡು ಅದನ್ನು ಸರಿಪಡಿಸುವಂಥದ್ದಾಗಬೇಕು. ಇದು ಸುದ್ದಿ ವಿಚಾರದ ಒಂದು ಪ್ರಮುಖ ಕಳಕಳಿ ಅನ್ಕೊಳ್ಳಿ. ಅಥವಾ ಅಲ್ಲಿನ ಶಿಕ್ಷಕರು ಇಲ್ಲ ಅಂತ ಕೇಳ್ಪಟ್ಟಿದ್ದೀವಿ, ಒಬ್ಬರೇ ಏನೋ ಇದ್ದಾರೆ ಅಂತ. ದಯವಿಟ್ಟು ನಮ್ಮ ಸುದ್ದಿ ವಿಚಾರ ಪ್ರಮುಖ ಕಳಕಳಿ ಏನಂದ್ರೆ ಆ ಶಾಲೆಯನ್ನು ಅಭಿವೃದ್ಧಿಪಡಿಸಿ. ಮೊದಲ ಪ್ರಾಮುಖ್ಯತೆ ಕೊಡಬೇಕಾಗಿರೋದು ಈ ಶಿಕ್ಷಣ ವ್ಯವಸ್ಥೆಗೆ, ಉದ್ಯೋಗಕ್ಕೆ. ಇದನ್ನ ಗಮನಿಸಿ ಅನ್ನೋದೇ ನಮ್ಮ ಸುದ್ದಿ ವಿಚಾರದ ಪ್ರಮುಖ ಸುದ್ದಿ ಆಗಿರುವಂಥದ್ದು. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.